ಯಾವ ಹಂತದಲ್ಲಿ ಕ್ಯಾನ್ಸರ್‌ಗೆ ಶಸ್ತ್ರಚಿಕಿತ್ಸೆ ಅನಿವಾರ್ಯತೆ ಅನ್ಸುತ್ತೆ? ಅಥವಾ ಕ್ಯಾನ್ಸರ್ ಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆ ಮಾಡ್ಲೇಬೇಕಾ? ಈಗ ಇದು ತುಂಬಾ ಕಾಮನ್ ಕ್ವೆಶ್ಚನ್ ಎಲ್ಲರೂ ಕೇಳ್ತಾರೆ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ಕ್ಯಾನ್ಸರ್ ಒಂದ್ ಕಾಯಿಲೆ ಅಲ್ಲ. ತುಂಬಾ ಡಿಫ್ರೆಂಟ್ ಟೈಪ್ ಕ್ಯಾನ್ಸರ್ ಇದೆ. ಒಂದ್ ಕ್ಯಾನ್ಸರ್ ಇನ್ನೊಂದ್ ಕ್ಯಾನ್ಸರ್ ಡಿಫ್ರೆನ್ಸ್ ಎಷ್ಟಪ್ಪ ಇದೆ ಅಂತ ಅರ್ಥನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಕ್ಯಾನ್ಸರ್ಗೆ ಸರ್ಜರಿ ಮಾಡ್ಲೇಬೇಕು, ಸ್ವಲ್ಪ ಕ್ಯಾನ್ಸರ್ಗೆ ಸರ್ಜರಿ ಮಾಡೋದು ಬೇಡ. ಸ್ವಲ್ಪ ಕ್ಯಾನ್ಸರ್ಗೆ 100% ಕೀಮೋಥೆರಪಿ ಕೊಡ್ಬೇಕು, ಸ್ವಲ್ಪ ಕ್ಯಾನ್ಸರ್ ಕೊಡೋದು ಬೇಡ. ಯಾವ ಕ್ಯಾನ್ಸರ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ, ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಕ್ಯಾನ್ಸರ್ ಎಷ್ಟು ಬೆಳೆದಿದೆ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಬ್ರಾಡ್ಲಿ ಹೇಳೋಕ್ಕಾಗ ಸ್ವಲ್ಪ ಕ್ಯಾನ್ಸರ್ ಸರ್ಜರಿ ಮಾಡ್ಲೇಬೇಕಂತ ಪೇಷಂಟ್ ಬೈ ಪೇಷಂಟ್ ಡಿಪೆಂಡ್ ಆಗುತ್ತೆ. ಯೂಶಲಿ ನಾವು ಏನ್ ಹೇಳ್ತು ಅಂತ ಕ್ಯೂರಬಲ್ ಕ್ಯಾನ್ಸರ್ಸ್ಗೆ ಸರ್ಜರಿ ಇಸ್ ದ ಮ್ಯಾಕ್ಸಿಮಮ್ ಚಾನ್ಸ್ ಆಫ್ ಕ್ಯೂರ್. ಅದಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಂದ್ರೆ, ಸ್ಟಮಕ್ ಕ್ಯಾನ್ಸರ್ ಬಂದ್ರೆ, ರೆಕ್ಟಿಮ್ ಅದಂದ್ರೆ ಸಂಡಾಸ್ ಜಾಗ ಕೋಲನ್ ಕ್ಯಾನ್ಸರ್ ಬಂದ್ರೆ, ಈ ಕ್ಯಾನ್ಸರ್ಗೆಲ್ಲ ಕ್ಯೂರ್ ಚಾನ್ಸ್ ಮ್ಯಾಕ್ಸಿಮಮ್ ವಿತ್ ಸರ್ಜರಿ. ಅದ್ ಹೇಳಿ ಸರ್ಜರಿ ಮಾಡಿದ್ಮೇಲೆ ಸ್ವಲ್ಪ ಜನರ ಕೀಮೋಥೆರಪಿ ಬೇಕಾಗುತ್ತೆ, ಸ್ವಲ್ಪ ಜನರ ಸರ್ಜರಿ ಮುಂಚೆನೂ ಕೀಮೋಥೆರಪಿ ಬೇಕಾಗುತ್ತೆ. ಇದೆಲ್ಲ ಕ್ಯೂರ್ ರೇಟ್ ನ ಜಾಸ್ತಿ ಮಾಡ್ಸೋಕೆ. ಬಟ್ ಯೂಶಲಿ ಕ್ಯೂರಬಲ್ ಕ್ಯಾನ್ಸರ್ಸ್ಗೆ ಸರ್ಜರಿ ಇಸ್ ದ ಬೆಸ್ಟ್ ಆಪ್ಷನ್ ಟು ಅಚೀವ್ ಕ್ಯೂರ್.